ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡ್ತಿರುವಂತಹ ಅಭ್ಯರ್ಥಿಗಳಿಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಿ, ಆದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರ್ತಾ ಇಲ್ಲ, ಕಾಲೇಜ್ಗಳನ್ನು ತೋರಿಸ್ತಾ ಇಲ್ಲ, ನೋ ಆಪ್ಷನ್ 3 ಆಪ್ಷನ್ ಅಂತ ಬಂದಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ನೀಟಾಗಿ ಕೇಳಿಸ್ಕೊಳ್ರಿ. ಏನಂತಂದರೆ KE ಮೂಲಕ ನೀವೇನಾದರೂ ಹಿಂದಿನ ವರ್ಷ ಅಂದರೆ 2022, 2023, 2024ರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಕ್ಯಾನ್ಸಲ್ ಮಾಡಿಸಿದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ BSc ನರ್ಸಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ, ನೆನಪಿರಲಿ. ಆಮೇಲೆ ನೀವು ಅಡ್ಮಿಷನ್ ಮಾಡಿಸಿ ಆಮೇಲೆ ನೀವು 1 ವರ್ಷ ವೇಟ್ ಮಾಡಿ, ಮತ್ತು ನೀವು ಇವಾಗ ಅಪ್ಲಿಕೇಶನ್ ಹಾಕಿದಿರಿ ಮತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ನಿಮಗೆ BSc ನರ್ಸಿಂಗ್ ಮಾಡಲಿಕ್ಕೆ ಬರೋದಿಲ್ಲ, ನೆನಪಿರಲಿ. ನಾವು ಹಿಂದಿನ ವರ್ಷ ಪ್ರೀವಿಯಸ್ ಇಯರ್ನಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಆದರೆ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಅಡ್ಮಿಷನ್ ಹೋಗಲಿಲ್ಲ, ಅಂಥ ವಿದ್ಯಾರ್ಥಿಗಳದ್ದು ಇಲ್ಲಿ ಈ ವರ್ಷ BSc ನರ್ಸಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ. ಅಂದರೆ ಟೋಟಲಾಗಿ ಹಿಂದಿನ ವರ್ಷ ಯಾರೆಲ್ಲ ಅಭ್ಯರ್ಥಿಗಳು ನೀವು ಅಟೆಂಡ್ ಆಗಿದ್ರಿ, ಆಪ್ಷನ್ ಎಂಟ್ರಿಗೆ ಅಟೆಂಡ್ ಆಗಿದ್ರಿ, BSc ನರ್ಸಿಂಗ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ BSc ನರ್ಸಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ನಿಮಗೆ ಒಂದೇ ಬರ್ತಾ ಇರುವಂಥದ್ದು ನೋ ಮೋರ್ ಆಪ್ಷನ್ ಅಂತ ಬರ್ತಾ ಇದ್ದರೆ, ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಈ ರೀತಿ ನಿಮಗೆ ನೋ ಮೋರ್ ಆಪ್ಷನ್ಸ್ ಆರ್ ಅವೈಲೇಬಲ್ ಅಂತ ಬರ್ತಾ ಇದ್ದರೆ ನಿಮ್ಮಗಳಿಗೆ ನೀವು ಹಿಂದಿನ ಈ ಥರ ಪ್ರಾಬ್ಲಮ್ ಇದ್ದರೆ ನೀವು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಆಲ್ರೆಡಿ ಹಿಂದಿನ ವರ್ಷ ಟ್ರೈ ಮಾಡಿದಿರಿ, ಹಚ್ಚು ವರ್ಷ ಟ್ರೈ ಮಾಡಿದವ್ರು ನೀವೆಲ್ಲ, ನಿಮಗೆ ಆಪ್ಷನ್ ಎಂಟ್ರಿ ಈ ವರ್ಷ ಕೊಡೋದಿಲ್ಲ. ಅದು BSc ನರ್ಸಿಂಗ್ ಅಂತೂ ಕೊಡೋಂಗಿಲ್ಲ, ಬೇರೆ ಕೋರ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ BSc ನರ್ಸಿಂಗ್ ಈ ವರ್ಷ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ. ಈ ಒಂದು ನೀವು ಇಂಜಿನಿಯರ್ ಆಗಿದ್ದರೂ ಕೂಡ ಈ ವರ್ಷ ಇಂಜಿನಿಯರ್ ಮಾಡಲಿಕ್ಕೆ ಬರೋಂಗಿಲ್ಲ. ಹೋದ ವರ್ಷ ನೀವು BPT ಟ್ರೈ ಮಾಡಿದ್ರು, ಈ ವರ್ಷ ನೀವು BPT ಮಾಡಲಿಕ್ಕೆ ಬರೋಂಗಿಲ್ಲ.